ಫ್ರೆಂಡ್ಸ್, ಹಾಲ್ನೋ ಹೋಮ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ನನ್ನ ಹೆಸರು ಶಾಂತಲಾ. ಇವತ್ತು ಶಿವರಾತ್ರಿ ಹಬ್ಬ ಹತ್ರ ಬರ್ತಿದೆಯಲ್ವಾ, ಸೊ ಹಬ್ಬದ ಸ್ಪೆಷಲ್ ತಂಬಿಟ್ ಮಾಡ್ತಾ ಇದ್ದೀನಿ. ಅಕ್ಕಿ ತಂಬಿಟ್ಟು ಇವತ್ತು ಹೊಸದಾಗಿ ಯಾರೆಲ್ಲ ಹೊಸದಾಗಿ ಮಾಡ್ತಿರೋರು ಕೂಡ ಈಸಿಯಾಗಿ ಮಾಡೋ ತರ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡೋಣ ಬನ್ನಿ. ಮೊದಲು 1 ಕಪ್ ರೈಸ್ ನ ಒಂದು ಪ್ಯಾನ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ಅದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಒಂದು ಚಿಕ್ಕ ಕಪ್ ಅಲ್ಲಿ 1 ಕಪ್ ಅಷ್ಟು ರೈಸ್ ತಗೊಂಡಿದ್ದೀನಿ. ಅಕ್ಕಿ ಯಾವ್ದಾದ್ರು ತಗೊಳ್ಳಿ, ಮನೇಲಿ ಯಾವ್ದಿರುತ್ತೋ ನೀವು ಅಡ್ಗೆ ಮಾಡೋಕೆ ನಾರ್ಮಲಿ ಯೂಸ್ ಮಾಡ್ತಿರಲ್ಲ ಆ ಅಕ್ಕಿ ಯಾವ್ದಾದ್ರೂ ಚೆನ್ನಾಗೇ ಇರುತ್ತೆ. ಅಕ್ಕಿನ ಉರಿಯೋವಾಗ ಮೀಡಿಯಂ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಉರಿಬೇಕು. ಹೈ ಫ್ಲೇಮ್ ಮಾಡ್ಬೇಡಿ, ಅದು ಸುಟ್ಟಂಗಾಗುತ್ತೆ, ಚೆನ್ನಾಗಿರಲ್ಲ. ಮತ್ತೆ ಒಂದ್ ಸ್ವಲ್ಪ ಯೆಲ್ಲೋ ಕಲರ್ ಆಗುತ್ತೆ, ಲೈಟ್ ಯೆಲ್ಲೋ ಕಲರ್ ಬ್ರೌನಿಶ್ ಆಗುತ್ತೆ, ಅಷ್ಟು ಉರಿಬೇಕು. ಚೆನ್ನಾಗಿ ಉರಿದ್ರೆ ತಂಬಿಟ್ಟು ತುಂಬಾ ಚೆನ್ನಾಗಾಗತ್ತೆ. ಸರಿಯಾಗಿ ಅಕ್ಕಿ ಉರ್ಕೊಳ್ಳಿಲ್ಲ ಅಂದ್ರೆ ಹಸಿ ಹಸಿ ತರ ಇರುತ್ತೆ, ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ನೋಡಿ, ಇಷ್ಟ ಕಲರ್ ಚೇಂಜ್ ಆಗ್ಬೇಕು, ಅದು ಅಷ್ಟು ಉರಿದ್ರೆ ತುಂಬಾ ಚೆನ್ನಾಗಾಗುತ್ತೆ ತಂಬಿಟ್ಟು. ಇದನ್ನ ಒಂದ್ ಪ್ಲೇಟ್ ಅಲ್ಲಿ ಹಾಕ್ಬಿಟ್ಟು ಆರ್ಕೊಳಕ್ ಬಿಡ್ತೀನಿ. ಇದೇ ಪ್ಯಾನ್ ಅಲ್ಲಿ ಇವಾಗ ಕಡಲೆ ಬೀಜ ಹುರ್ಕೋಬೇಕು. ನಾನು ಅಕ್ಕಿನ 1 ಕಪ್ ತಗೊಂಡಿದ್ದೀನಿ, ಕಡಲೆ ಬೀಜ 3/4 ಕಪ್ ಅಷ್ಟು ತಗೊಂಡಿದ್ದೀನಿ. ಕಡಲೆ ಬೀಜ ನೀವು ಅರ್ಧ ಕಪ್ಪಾರು ಹಾಕೋಬಹುದು, 3/4 ಕಪ್ಪಾರು ಹಾಕೋಬಹುದು. ಹೆಚ್ಚಿಗೆ ಹಾಕೊಂಡ್ರು ರುಚಿ ಚೆನ್ನಾಗೇ ಇರುತ್ತೆ. ಇದನ್ನು ಕೂಡ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕಡಲೆ ಬೀಜನು ಒಂದು ಹದವಾಗಿ ಫ್ರೈ ಆಗ್ಬೇಕು. ತುಂಬಾ ಹೈ ಫ್ಲೇಮ್ ಅಲ್ಲೂ ಇಡ್ಬೇಡಿ, ಲೋ ಫ್ಲೇಮ್ ಅಲ್ಲೂ ಬೇಡ, ಮೀಡಿಯಂ ಅಲ್ಲಿ ಇಟ್ಕೊಂಡು ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಒಂದ್ ಸಿಪ್ಪೆ ಎಲ್ಲ ಅದು ಒಂಥರ ಒಡ್ಕೊಂಡಂಗ ಆಗುತ್ತೆ, ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ಹಾರೋಕ್ ಇಟ್ಟಿದ್ದೀನಿ. ಇವಾಗ ಕಡ್ಲೆನ ಒಂದ್ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಅಷ್ಟೇ. ಇದನ್ನ ಅರ್ಧ ಕಪ್ ತಗೊಂಡಿದ್ದೀನಿ. ಒಂದ್ ಸ್ವಲ್ಪ 1 ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕು. ಅದು ಸ್ವಲ್ಪ ಮೆತ್ತಗಿರುತ್ತಲ್ಲ, ಅದಕ್ಕೋಸ್ಕರ ಒಂದ್ ಚೂರು ಕ್ರಿಸ್ಪಿಯಾಗಿ ಗರಿ ಗರಿ ಅನ್ನೋಂಗ್ ಆಗ್ಲಿ ಅಂತ ಅಷ್ಟೇ. ನೀವು ಇಲ್ಲ ಹಂಗೆ ಡೈರೆಕ್ಟ್ ಆಗಿ ಕೂಡ ಹಾಕೋಬಹುದು. ಕಡ್ಲೆನ ಉರಿಯೋದೇನ್ ಬೇಕಿಲ್ಲ, ಹಂಗೆ ಹಾಕೋತೀವಿ ಅಂದ್ರೆ ಹಂಗೆ ಕೂಡ ಹಾಕೋಬಹುದು. ನಾನು 1 ನಿಮಿಷ ಕೈ ಆಡಿಸ್ಬಿಟ್ಟು ಅದನ್ನು ಒಂದ್ ಪ್ಲೇಟ್ ಅಲ್ಲಿ ಹಾರ್ಕೊಳಕ್ ಇಡ್ತಾ ಇದ್ದೀನಿ. ಆಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು. ಎಳ್ಳನ್ನ ನೀವು ಎಷ್ಟು ಬೇಕಾದ್ರೂ ಹಾಕೋಬಹುದು, 1 ಸ್ಪೂನ್ ಅಥವಾ 2 ಸ್ಪೂನ್, ನಿಮ್ಗೆ ಜಾಸ್ತಿ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಜಾಸ್ತಿ ಹಾಕೊಳ್ಳಿ. ನಾನು 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನೂ ಅಷ್ಟೇ ಟೇಬಲ್ ಸ್ಪೂನ್ ಹಾರು ಹಾಕೋಬಹುದು, ಇಲ್ಲ ಟೀ ಸ್ಪೂನ್ ಹಾರು ಹಾಕೋಬಹುದು, ಇಲ್ಲ ಹಾಕದೇನೂ ಇರ್ಬೋದು, ಅದು ಆಪ್ಷನಲ್. ಚೆನ್ನಾಗಿರುತ್ತೆ ರುಚಿ ಅಂತ 1 ಸ್ಪೂನ್ ಹಾಕೊಳ್ಳೋದಷ್ಟೇ. ಅವೆಲ್ಲ ಹಾಕೊಂಡು ಅದೇನ್ 2 ನಿಮಿಷಕ್ಕೆ ಅದು ಹುರ್ಕೊಂಡ್ಬಿಡುತ್ತೆ. ಸ್ವಲ್ಪ ಚಿಟ ಅಂತ ಸೌಂಡ್ ಬರುತ್ತೆ ಅಷ್ಟೇ. ಅಷ್ಟು ಬಂದ ತಕ್ಷಣ ತೆಗೆದ್ಬಿಡಿ, ಜಾಸ್ತಿ ಉರಿಯೋಕ್ ಹೋಗ್ಬಿಡಿ ಅವನ್ನ. ಅದನ್ನ ತೆಗೆದ್ಬಿಟ್ಟು ಕೊಬ್ಬರಿ ತಗೊಂಡಿದ್ದೀನಿ. ಇಲ್ಲಿ ನಾನು ಅರ್ಧ ಕಪ್ಗಿಂತ ಒಂದ್ ಚೂರ್ ಜಾಸ್ತಿ, 3/4 ಕಪ್ಗಿಂತ ಸ್ವಲ್ಪ ಕಮ್ಮಿ ಅಷ್ಟಿದೆ, ಅಷ್ಟು ತಗೊಂಡಿದ್ದೀನಿ. ಅದನ್ನು 1 ನಿಮಿಷ ಕೈ ಆಡಿಸ್ಬಿಟ್ಟು ಸ್ವಲ್ಪ ಬೆಚ್ಚಗ್ ಮಾಡ್ಕೊತಿದ್ದೀನಿ ಅಷ್ಟೇ. ಇಲ್ಲಿ 3 ಏಲಕ್ಕಿ ತಗೊಂಡಿದ್ದೀನಿ. ಇದನ್ನ ಅಕ್ಕಿ ಹುರಿದಿಟ್ಕೊಂಡಿದೀವಲ್ಲ ಅದ್ರ ಜೊತೆಗೆ ಹಾಕೊಂಡು ಪೌಡರ್ ಮಾಡ್ಕೊಳಕ್ಕೆ ಹಾಕೋಬೇಕು. ಇಲ್ಲಿ ಬೇರೆವೆಲ್ಲ ಯಾವ್ದಾವ್ದು ಹುರಿದಿಟ್ಕೋಬೇಕು ಅದೆಲ್ಲ ಹುರಿದಿಟ್ಕೊಂಡಿದ್ದೀನಿ. ಕೊಬ್ಬರಿ, ಕಡ್ಲೆ, ಮತ್ತೆ ಎಳ್ಳು, ಗಸಗಸೆ, ಕಡಲೆ ಬೀಜ ಇವನ್ನೆಲ್ಲ ಹುರಿದಿಟ್ಕೊಂಡಿದೀನಿ. ಮತ್ತೆ ಅಕ್ಕಿ, ಇದು ಬೆಲ್ಲ. ಲಾಸ್ಟ್ ಅಲ್ಲಿ ಬೆಲ್ಲ ಪಾಕ ಮಾಡ್ಕೊಂಡು ಹಾಕೋಬೇಕು. ಇವಾಗ ಫಸ್ಟ್ ಪೌಡರ್ ಮಾಡ್ಕೊಳ್ಳೋವೆಲ್ಲ ಮಾಡ್ಕೊಳ್ಳೋಣ. ಮೊದ್ಲಿಗೆ ಅಕ್ಕಿನ ಪೌಡರ್ ಮಾಡ್ಕೊತಿದ್ದೀನಿ ನಾನು. ಅಕ್ಕಿ ಜೊತೆಗೆ ಏಲಕ್ಕಿನೂ ಮಿಕ್ಸ್ ಮಾಡಿ ಚೆನ್ನಾಗಿ ತುಂಬಾ ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು ಅಕ್ಕಿನ. ಮಿಕ್ಸಿ ಜಾರಲ್ಲಿ ತುಂಬಾ ನುಣ್ಣಗಾಗಲ್ಲ ಅನ್ನೋದಾದ್ರೆ ಒಂದು ಜರಡಿ ಇಟ್ಕೊಳ್ಳಿ. ಆಮೇಲೆ ರುಬ್ಬದ್ಮೇಲೆ ಪೌಡರ್ ಆದ್ಮೇಲೆ ಜರಡಿ ಇಟ್ಕೊಂಡ್ಬಿಟ್ಟು ಮಾಡ್ಕೋಬಹುದು ತಂಬಿಟ್ಟು. ಇದಕ್ಕೆ ಏಲಕ್ಕಿ ಕೂಡ ಹಾಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊತಿದ್ದೀನಿ. ನೋಡಿ, ಇಷ್ಟು ನುಣ್ಣಗೆ ತುಂಬಾ ಫೈನ್ ಪೌಡರ್ ಆಗಿದೆ, ಚೆನ್ನಾಗಾಗಿದೆ. ನಾನೇನ್ ಜರಡಿ ಇಟ್ಕೊಳ್ಳೋದೆಲ್ಲ ಏನಿಲ್ಲ. ಇದಕ್ಕೆ ಇವಾಗ ಕಡ್ಲೆ ಮತ್ತೆ ಕಡಲೆ ಬೀಜನ ನಾನು ಸಿಪ್ಪೆ ನೋಡಿ ಉರ್ದಿದ್ವಲ್ಲ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತಿದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ, ಸಿಪ್ಪೆ ಇದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ. ಸೊ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕಡಲೆ ಬೀಜ ಎರಡನ್ನು ಸ್ವಲ್ಪ ತರಿ ತರ ನುಣ್ಣಗ್ ಮಾಡ್ಬಾರ್ದು. ಇದನ್ನ ಸ್ವಲ್ಪ ದಪ್ಪಗೆ ಇರ್ಬೇಕು. ಸ್ವಲ್ಪ ಮಧ್ಯ ನಿಮ್ಗೆ ಕಾಳುಗಳ ಕಡಲೆ ಪೀಸಸ್ಗಳು ಸಿಗೋ ತರ ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು. ಅಷ್ಟು ಪೌಡರ್ ಮಾಡ್ಕೊಂಡು ಅದನ್ನು ಒಂದು ಬೌಲಲ್ಲಿ ಹಾಕೊಳ್ಳೋದು. ಇದಕ್ಕೆ ಇವಾಗ ಕೊಬ್ಬರಿ ಸ್ವಲ್ಪ ಹುರ್ಕೊಂಡಿದ್ವಲ್ಲ, ಕೊಬ್ಬರಿ ಮತ್ತೆ ಇದು ಎಳ್ಳು ಮತ್ತೆ ಗಸಗಸೆ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಇದನ್ನ ಮಿಕ್ಸ್ ಮಾಡೋದು. ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಬೆಲ್ಲ ಇರುತ್ತಲ್ಲ, ಬೆಲ್ಲಕ್ಕೆ ನಾವು ಒಂದ್ ಸ್ವಲ್ಪ ನೀರು ಹಾಕ್ಬಿಟ್ಟು ಪಾಕ ಮಾಡ್ಕೋಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದ್ ಸೈಡ್ಗೆ ಇಟ್ಬಿಟ್ಟು ಬೆಲ್ಲ ಪಾಕ ಮಾಡ್ಕೊಳ್ಳೋಣ. ಇಲ್ಲೊಂದ್ ಪ್ಯಾನ್ಗೆ ನಾವು ತಗೊಂಡಿದ್ನಲ್ಲ, ನಾನು ಬೆಲ್ಲನ 1.5 ಕಪ್ ಅಷ್ಟು ತಗೊಂಡಿದ್ದೀನಿ. 1 ಕಪ್ ಅಕ್ಕಿಗೆ 1.5 ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಮೀಡಿಯಂ ಸ್ವೀಟ್ ಬರುತ್ತೆ. ನಿಮಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅನ್ನೋರು ಇನ್ನೊಂದ್ ಚೂರು ಹೆಚ್ಚಿಗೆ ಬೆಲ್ಲ ಹಾಕೋಬಹುದು. ಇದಕ್ಕೆ ನಾನು 1.5 ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ಅಷ್ಟು, ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ನೀರ್ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಕುದಿಸ್ಬೇಕು. 1-2 ನಿಮಿಷ ಕುದಿಸಿ. ಇದನ್ನ ಗಟ್ಟಿ ಪಾಕ ತೆಗಿಬಾರ್ದು, ತೆಳ್ಳಗಿರ್ಬೇಕು. ಕುದಿಬೇಕು. 1-2-3 ನಿಮಿಷ ಕುದಿಸ್ಬಿಟ್ಟು ಚೆನ್ನಾಗಿ ತೆಳ್ಳಗೆ ಇರ್ಲಿ. ಸ್ಟವ್ ಆಫ್ ಮಾಡ್ಬಿಟ್ಟು ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿ ಪಾಕ ತೆಗೆದ್ರೆ ತಂಬಿಟ್ಟು ಗಟ್ಟಿ ಆಗುತ್ತೆ. ಸೊ ತೆಳ್ಳಗಿದ್ರೆ ಪಾಕ ತಂಬಿಟ್ಟು ತುಂಬಾ ಸಾಫ್ಟ್ ಆಗಿ, ತಣ್ಣಗಾದ್ಮೇಲೂ ತಂಬಿಟ್ಟು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ನೋಡಿ, ತೆಳ್ಳಗಿದೆ, ಇಷ್ಟಿದೆ ಸಾಕು. ಇದನ್ನ ಆಫ್ ಮಾಡ್ಬಿಟ್ಟು 1 ನಿಮಿಷ ಬಿಡ್ತೀನಿ. ತುಂಬಾ ಸುಡೋದನ್ನ ಹಾಕ್ಬಾರ್ದು. 1 ನಿಮಿಷ ಬಿಟ್ಬಿಟ್ಟು ನಾವು ಬೌಲಲ್ಲಿ ಇಟ್ಕೊಂಡಿದ್ವಲ್ಲ ಈ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ನಾನು ಪೂರಾ ಹಾಕಕ್ ಹೋಗಲ್ಲ, 1/4 ಹಾಕ್ತಿದ್ದೀನಿ. ನೋಡ್ಕೊಂಡು ಬೇಕಾದ್ರೆ ಹಾಕೊಳ್ಳೋಣ ಅಂತ.
ಸೊ ಹಾಕ್ಬಿಟ್ಟು ಒಂದ್ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರ್ಬೇಕು. ಇವಾಗ ಇಷ್ಟಿದ್ರೆ ಕಟ್ಟೋ ಅಷ್ಟ್ರಲ್ಲಿ, ಈಗ ಸುಡ್ತಾ ಇರುತ್ತೆ ಈಗ್ಲೇ ಕಟ್ಟಕ್ಕಾಗಲ್ಲ, ಸ್ವಲ್ಪ ತಣ್ಣಗಾಗ್ಲಿ. ಬಟ್ ತುಂಬಾ ತಣ್ಣಗಾದ್ಮೇಲೂ ಕಟ್ಬೇಡಿ ತಂಬಿಟ್ಟು, ಸ್ವಲ್ಪ ಬೆಚ್ಚಗಿದ್ದಾಗ್ಲೇ ಚೆನ್ನಾಗಿ ಉಂಡೆಗಳು ಕಟ್ಬೋದು. ಸೊ ಇಷ್ಟ ಕನ್ಸಿಸ್ಟೆನ್ಸಿ ಸಾಕು. ನಾನು ಇನ್ ಬೆಲ್ಲದ್ದೇನ್ ಪಾಕ ಹಾಕೊಳಕ್ ಹೋಗಲ್ಲ. ಇಷ್ಟಾದ್ಮೇಲೆ ಕೈಗೆ ಒಂಚೂರು ತುಪ್ಪ ಹಚ್ಕೊಂಡು ಉಂಡೆ ಮಾಡ್ಕೊಳ್ಳಿ, ಈಸಿಯಾಗಿ ಉಂಡೆ ಮಾಡ್ಬೋದು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳು ಮಾಡಿ ಎತ್ತಿಟ್ಕೊಳ್ಳಿ. ನಾನಿಲ್ಲಿ 1 ಕಪ್ ರೈಸ್ ತಗೊಂಡಿದ್ದೀನಲ್ವಾ, ಚಿಕ್ಕ ಕಪ್, ಕಾಫಿ ಕಪ್ ಬರುತ್ತಲ್ಲ ಚಿಕ್ಕದು ಸ್ಟೀಲ್ ಕಪ್, ಅಂತದ್ರಲ್ಲಿ 1 ಕಪ್ ಅಷ್ಟು ಅಕ್ಕಿ ತಗೊಂಡಿರೋದಕ್ಕೆ ಅದಕ್ಕೆಲ್ಲದಕ್ಕೂ ಅರ್ಧ ಮುಕ್ಕಾಲ್ ಕಪ್ ಅಷ್ಟು ಕಡಲೆಬೇಳೆ, ಕಡಲೆ ಬೀಜ ಎಲ್ಲ ಹಾಕಿದೀನಿ. ಇಷ್ಟರಲ್ಲಿ 12ರಿಂದ 14 ತಂಬಿಟ್ಟಾಗತ್ತೆ. ಸೊ ನೀವು ನೋಡ್ಕೊಂಡು ಅದ್ರ ಲೆಕ್ಕದಾಗಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚಿಗೆ ಮಾಡ್ಕೋಬಹುದು. ಇದೇ ತಂಬಿಟ್ಟಲ್ಲಿ ಕೆಲವು ದೇವರುಗಳಿಗೆ ಆರತಿ ಮಾಡ್ತಾರಲ್ಲ ಅದು ಕೂಡ ಮಾಡ್ಬೋದು, ಮತ್ತೆ ಆರತಿ ದೀಪ ಅಂತ ಮಾಡ್ತಾರಲ್ಲ ಅದು ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿ ಶೇಪ್ ಬರುತ್ತೆ. ಇದು ಹಬ್ಬಕ್ಕಷ್ಟೇ ಅಲ್ಲ, ಬೇರೆ ಟೈಮಲ್ಲಿ ಕೂಡ ಮಾಡ್ಕೋಬಹುದು. ನಾರ್ಮಲ್ ಟೈಮಲ್ಲಿ ಮಾಡಿ ಮಕ್ಳಿಗೆ ಸ್ನಾಕ್ ತರನೂ ಕೊಡ್ಬೋದು. ಹೆಲ್ತ್ಗೂ ತುಂಬಾ ಒಳ್ಳೇದು, ರುಚಿಯಾಗೂ ಇರುತ್ತೆ. ಇಷ್ಟೇ ನೋಡಿ, ತಂಬಿಟ್ಟು ರೆಡಿ ಆಯ್ತು. ಸಾಫ್ಟ್ ಆಗಿರೋಂಥ ರುಚಿಯಾಗಿರೋಂಥ ತಂಬಿಟ್ಟು. ಇದನ್ನ ಕೆಲವರು ಹುರಿದಕ್ಕಿ ತಂಬಿಟ್ಟು ಅಂತಾರೆ, ನಮ್ ಕಡೆ ಇದನ್ನ ಬರೀ ಅಕ್ಕಿ ತಂಬಿಟ್ಟು ಅಂತೀವಿ. ತುಂಬಾ ಚೆನ್ನಾಗಿರುತ್ತೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಯಾವತ್ತೂ ಇದ್ ರೆಸಿಪಿ ಮಾಡಿಲ್ಲ ಅಂದ್ರೆ. ಈ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಗೈಸ್. ಮುಂದಿನ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್ ಎವ್ರಿವನ್, ಬಾಯ್.